ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಶಿವಲಿಂಗಯ್ಯ ಎಸ್ ಅಲ್ಲಯ್ಯನವರ ಮಠ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲಿಂಗದ ಮಠದವರು. ಪ್ರಸ್ತುತ ಯಲ್ಲಾಪುರ ನಿವಾಸಿಗಳು. ಕಳೆದ 25 ವರ್ಷಗಳಿಂದ ಬಿಜೆಪಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಉತ್ತರ ಕನ್ನಡ ಜಿಲ್ಲಾ ಅಡಾಕ್ ಕಮಿಟಿಯ ಅಧ್ಯಕ್ಷರು ಆಗಿ ಸಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. 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 ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ವೃತ್ತಿಯಿಂದ PWD ಪ್ರಥಮ ದರ್ಜೆ ಗುತ್ತಿಗೆದಾರರು. ಹೌದು, ಕೆಲಸ ಮಾಡ್ತಾ ಇದ್ದಿದ್ರಿ. ಮಾಡ್ತಾ ಇದ್ದೆ. ಹಾಂ, ಆದರೆ ಕಳೆದೊಂದು 24 ವರ್ಷಗಳಿಂದ ಅಂದರೆ ನಿಮ್ಮ ಕೆಲಸ ಜೊತೆಗೆ 24 ವರ್ಷಗಳಿಂದ ಒಂದು ಸೋಷಿಯಲ್ ಸರ್ವಿಸ್, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡ್ತಾ ಕೆಲಸವನ್ನು ಮಾಡ್ತಾ ಬಂದಿದ್ರಿ. ಹೌದು. ಆರಾಮಾಗಿದ್ದವರು ಈ ಸಾಮಾಜಿಕ ಕೆಲಸಗಳಿಗೆ ತೊಡಗಿಸ್ಕೊಂಡು ಜನರ ಕಷ್ಟ ಕೇಳೋದು ಅಥವಾ ಮತ್ತೇನೋ ಏನೋ ಸಮಸ್ಯೆ ಆಯಿತು ಅದರ ಸ್ಪಂದಿಸೋದು, ಹೀಗೆ ಸಾಮಾಜಿಕ ಕೆಲಸಕ್ಕೆ ಒಂದು ಕೆಲಸ ಮಾಡಬೇಕು ಅಥವಾ ಸಾಮಾಜಿಕ ರಂಗಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ನಮ್ಮ ತಂದೆಯವರಿಂದ. ನಮ್ಮ ತಂದೆಯವರು ಕೂಡ ಬಾಂಬು ಕಾಂಟ್ರಾಕ್ಟರ್ ಆಗಿದ್ದರು. ಇಲ್ಲೇ ಯಲ್ಲಾಪುರದಲ್ಲೇ ಇದ್ದರು. 1960ರಿಂದ 1986ರವರೆಗೆ ಇಲ್ಲೇ ಯಲ್ಲಾಪುರದಲ್ಲೇ ಅವರು ಗುತ್ತಿಗೆದಾರರ ಕೆಲಸ ಮಾಡ್ತಿದ್ರು. ಅವರು ಗುತ್ತಿಗೆದಾರ ಕೆಲಸದ ಜೊತೆಗಿನ ಈ ಸಮಾಜ ಚಟುವಟಿಕೆಗಳನ್ನು ಮಾಡ್ತಿದ್ರು. ರಾಮಕೃಷ್ಣ ಹೆಗಡೆಯವರಿಗೆ ನಮ್ಮ ತಂದೆಯವರು ತುಂಬ ಆಪ್ತರಾಗಿದ್ದರು. ಅವ್ರನ್ನ ನೋಡಿ ನಾ ಈ ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕಂಥೇಳಿ ಮನಸ್ಸು ಬಂದಿದ್ರು. ಹಾಗೆ ಈಗ ಸಾಮಾಜಿಕ ಕೆಲಸ ಒಂದು ನಮ್ಮ ಕೈಲಾಗಿದ್ದು ಮಾಡೋದು ಒಂದು ಕಡೆ, ಆದರೆ ಅದ್ರ ಜೊತೆಗೆ ನೀವು BJPಯಲ್ಲಿ ಕಳೆದೊಂದು 20 ವರ್ಷಗಳಿಗೂ ಹೆಚ್ಚು ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಜೋಡಿಸ್ಕೊಂಡು ಇವತ್ತು ಒಂದು ಜಿಲ್ಲಾ ಮಟ್ಟದ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಂತ ಒಂದು ಒಳ್ಳೆ ಹುದ್ದೆಯನ್ನು ಮಾಡಿ ಕೆಲಸವನ್ನು ನಿಭಾಯಿಸ್ತಾ ಇದ್ದೀರಿ. ಹಾಗೆ ನೋಡಿದ್ರೆ BJPಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು BJPಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? BJPಗೆ ಬರ್ಬೇಕಂತ ಅನ್ಸಿದ್ದು ಒಂದೇ ಕಾರಣ, BJP ಅದು ತತ್ವ ಸಿದ್ಧಾಂತನೇ ಬೇರೆ ಇವೆ. ಒಂದು ಹಿಂದುತ್ವದ ಆಧಾರದ ಮೇಲೆ ಇದ್ದಂಥ ಪಕ್ಷ. ಆಮೇಲೆ ದೇಶ ಮೊದಲಂತ ಹೇಳ್ತೈತಿ. ಈ ಕಾರಣದಿಂದ ನಾ BJPನ ಆಯ್ಕೆ ಮಾಡ್ಕೊಂಡಿದ್ದೆ. ಈಗ ಮುಂಚಿನೂ BJP ಒಡನಾಟ ಇತ್ತ ಅಥವಾ ಹೇಗೆ? ಅದು ಮೊದಲೇ ಅನಂತಕುಮಾರ್ ಹೆಗಡೆ ಅವರು ಮೊದಲು ಇಲೆಕ್ಷನ್ ನಿಂತಾಗ ನಮ್ಮೂರಿಗೆ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು ತಂದೆಯವ್ರಿಗೆ ಭೇಟಿ ಆಗಕ್ಕೆ. ಅವ್ರನ್ನ ನೋಡಿದಾಗಿಂದನೇ ನಾವು BJP ಫಾಲೋವರ್ಸ್ ಆಗಿಬಿಟ್ವಿ. BJP ಗೊತ್ತಾಗಿದ್ದ ಅನಂತಕುಮಾರ್ ಹೆಗಡೆ ಅವರಿಂದನ. ಅವ್ರು ಬಂದಾಗ ಅಂತಂದ್ರೆ ನಮ್ಮ ಮನೆಗೆ ಬಂದಾಗ ಇವ್ರು ಯಾರ ಏನು ಅಂತ ಕೇಳಿದಾಗ ಈ ಮೊದಲು ನಮ್ಮ ತಂದೆಯವರು ರಾಮಕೃಷ್ಣ ಹೆಗಡೆ ಅವ್ರ ಪಕ್ಷದಾಗಿದ್ದರು. ಆಮೇಲೆ ಇವರು ಹೊಸವಾಗಿ ಬಂದ ತಕ್ಷಣ ಇವ್ರು ಯಾರ ಏನು ನಮ್ಮೂರಿಗೆ ಬಂದಿದ್ರು. ಖಾನಾಪುರ ತಾಲೂಕು ಲಿಂಗನಮಠ ನಮ್ಮದು ಮೂಲ ಊರು. ಈಗ ನಾವು ಇಲ್ಲಿ ಸೆಟ್ಲ್ ಆಗಿದ್ದೇವೆ, ಇಲ್ಲೇ ಮನೆಗೆ ಕಟ್ಟಿದ್ದೀವಿ ಯಲ್ಲಾಪುರದಾಗ. ಅನಂತಕುಮಾರ್ ಹೆಗಡೆ ಅವರಿಂದನ BJP ಬಗ್ಗೆ ಗೊತ್ತಾಗಿದ್ದ. ಆಮೇಲೆ BJP ಸಿದ್ಧಾಂತಗಳ ಹಿಂದುತ್ವದ ಆಧಾರದ ಮೇಲೆ ಇದ್ದಿದ್ದ ಪಕ್ಷ. ಈ ಕಾರಣಕ್ಕಾಗಿ BJPನ ನಾವು ಆಯ್ಕೆ ಮಾಡ್ಕೊಂಡು. ಈಗ ಹಿಂದುತ್ವ ಅಂದ ತಕ್ಷಣ ಮೊದಲನೇ ಬರೋದು ಸಂಘ RSS. ಹೌದು. RSS ಬಗ್ಗೆ ಒಡನಾಟ ಅಥವಾ ನಾವು ಅಲ್ಲಿ ಖಾನಾಪುರ ತಾಲೂಕಿನಾಗಿದ್ದಾಗ ಶಾಖೆಗಳಿಗೆ ಹೋಗ್ತಿದ್ವಿ ನಾವು. ಅಂದ್ರೆ ಈ ಗುತ್ತಿಗೆದಾರ ವೃತ್ತಿ ಮಾಡೋಕ್ಕಿಂತ ಮುಂಚೆ ಶಾಖೆಗಳಿಗೆಲ್ಲ ಹೋಗ್ತಿದ್ವಿ. ಆಮೇಲೆ ಈಗ ಕೆಲಸ ಸ್ಟಾರ್ಟ್ ಆದ್ಮೇಲೆ ಆಗ್ಲಿಲ್ಲ ನಮಗೆ. ಹಿಂಗಾಗಿ RSS ಅದೇ ವಿಚಾರ, ಅದೇ ತತ್ವ, ಅದೇ ಸಿದ್ಧಾಂತ. ಓಕೆ. ಈ ರಾಜಕೀಯ ಅಥವಾ ಸಮಾಜ ಸೇವೆ ಜೊತೆಗೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಈಗ ಅಂದ್ರೆ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಹೇಳೋದ ತಕ್ಷಣ ಒಂದಷ್ಟು ಜನರಿಗೆ ಬರೋದು ತಾವು ಭಗವದ್ಗೀತೆ ಮತ್ತೆ ಅಲ್ಲಮ ಪ್ರಭು ವಚನಗಳ ಪುಸ್ತಕಗಳನ್ನ ಮತ್ತೆ ಬಸವಣ್ಣನವರ ಅನುಭವ ಮಂಟಪ ಚಿತ್ರಪಟಗಳನ್ನ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಸಹ ಅದನ್ನ ಒಂದು ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ವಿ. ಅದನ್ನ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ನಂದು ಈಗ ಖಾನಾಪುರ ತಾಲೂಕದಲ್ಲಿ ನನ್ನ ಮೂಲ ಗ್ರಾಮ ಲಿಂಗನಮಠ. ಆ ಲಿಂಗನಮಠದಲ್ಲಿ ಚನ್ನಬಸವಣ್ಣವರು 12ನೇ ಶತಮಾನದಲ್ಲಿದ್ದ ಚನ್ನಬಸವಣ್ಣನವರು ಉಳುವಿಗೆ ಹೋಗ್ಬೇಕಾದ್ರೆ ಲಿಂಗನಮಠದಲ್ಲಿ ಅಲ್ಲೇ ಉಳ್ಕೊಂಡು ಒಂದು ಲಿಂಗ ಪೂಜೆ ಮಾಡಿಕೊಂಡು ಹೋದರು. ಹೀಗಾಗಿ ನಮ್ಮೂರಿಗೆ ಲಿಂಗನಮಠ ಅಂತ ಹೆಸರು ಬಿತ್ತು. ಸೊ ಅಂದರೆ ಮೊದಲಿಂದ ನಾನು ಬಸವಣ್ಣವರು ಈ ಚನ್ನಬಸವಣ್ಣವ್ರ ಬಗ್ಗೆ ನನಗೆ ಗೊತ್ತಿತ್ತು. ಈ ಕಾರಣಕ್ಕಾಗಿ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಅಲ್ಲಮ ಪ್ರಭುವಿನ ವಚನಗಳ ಪುಸ್ತಕನ ಒಂದು 12,000 ವಚನಗಳ ಪುಸ್ತಕ ನಾನು ಎಲ್ರಿಗೂ ಹಂಚಿದೆ. ಆಮೇಲೆ ಸ್ವರವಲ್ಲಿ ಶ್ರೀಗಳದ ಈ ಭಗವದ್ಗೀತಾ ಅಭಿಯಾನದ ಬಗ್ಗೆ ನಾನು ಕೇಳಿದೆ. ಟಿ ವಿ ನ್ಯೂಸ್ನಲ್ಲಿ, ಪೇಪರ್ನಲ್ಲಿ ಕೇಳಿದೆ. ಅದನ್ನು ನೋಡಿ ಭಗವದ್ಗೀತೆಗಳನ್ನ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ನಿ.
ಇಲ್ಲಿವರೆಗೂ ಒಂದು 58,000 ಚಿಲ್ಲರೆ ಭಗವದ್ಗೀತೆಗಳನ್ನ ಹಂಚಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಅಂದ್ರೆ ಅನುಭವ ಮಂಟಪದ ಕಲ್ಪನೆ ಇರಲಿ, ಗೊತ್ತಿಲ್ಲದವ್ರಿಗೆ ಗೊತ್ತಿರಲಿ ಅಂತೇಳಿ ಅನುಭವ ಮಂಟಪದ ಚಿತ್ರಪಟ ಅಂದರೆ ಒಂದು 12-24 ಸೈಜಿನ ಒಂದು ಚಿತ್ರಪಟ ಫೋಟೋ ನಾನೇ ಮಾಡಿಸಿ ಅದನ್ನ ಎಲ್ರಿಗೂ ಕೊಟ್ಟಿದ್ದೀನಿ. ಇಲ್ಲಿ ತನಕ ಒಂದು 13,000 ಕೊಟ್ಟಿದ್ದೀನಿ ರೀ ಅನುಭವ ಮಂಟಪದ ಚಿತ್ರಪಟ. ಆಮೇಲೆ ಇಲ್ಲಿ ಬೆಡಸ್ಗಾಂವ್ ಅಂತಿದೆ ಅಲ್ಲ ಸಿರ್ಸಿ ಹತ್ರ, ನಾರಾಯಣ್ ಭಟ್ ಅಂತಿದಾರಲ್ಲ ಹೊಸತೋಟ, ಅಂದರೆ ಈ ಅಯೋಧ್ಯ ರಾಮ ಮಂದಿರದ ಉಸ್ತುವಾರಿಗಳಿದಾರಲ್ರಿ ಗೋಪಾಲ್ಜಿ, ಇವರು ಸ್ವಂತ ಅನ್ನ. ಅವರು ದತ್ತಗುರು ಕೃಪಾಕಿರಣ ಅಂತ ಒಂದು ಬುಕ್ ಅವರೇ ಬರೆದಿದ್ರು. ನನಗೆ ಮತ್ತು ಹುಬ್ಬಳ್ಳಿ ಒಬ್ಬರು ಉದ್ಯಮಿ ಶ್ರೀ ಸುರೇಶ್ ವೆಂಕಪ್ಪ ಬೋಣಗೇರಿ ಅಂತ, ನಮಗಿಬ್ಬರಿಗೂ ನಾವೇ ಅದನ್ನು ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ. ಅದನ್ನು ಒಂದು 3-4 ಸಾವಿರ ಹಂಚಿದ್ದೀನಿ. ಒಟ್ಟಿನ ನನಗೆ ಹಂಚೋದ್ರಲ್ಲಿ ಒಂಥರ ಖುಷಿ ಸಿಗತ್ತೆ ರೀ. ಧರ್ಮ ಪ್ರಚಾರ ಮಾಡ್ತೀನಿ ನಾ. ಒಳ್ಳೇದನ್ನ 4 ಜನರಿಗೆ ಗೊತ್ತಾಗಬೇಕು, ಕೊಡೋದ್ರ ವಿಚಾರ, ಇದೇ ಉದ್ದೇಶ ಮತ್ತೇನೆ. ಈಗ ರಾಜಕೀಯಕ್ಕೆ ಬರೋದಾದ್ರೆ ತಾವು ಬಿಜೆಪಿ ಪಕ್ಷದಲ್ಲಿ ಇದ್ದೀರಿ. ಪ್ರಸ್ತುತ ಕೇಂದ್ರದಲ್ಲಿ ಕಳೆದ 11 ವರ್ಷಗಳಿಂದ ಬಿಜೆಪಿ ಅಂದರೆ NDA ನೇತೃತ್ವದ ನರೇಂದ್ರ ಮೋದಿ ಸಾರಥ್ಯದಲ್ಲಿ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆ 11 ವರ್ಷದ ಮೋದಿ ಸರ್ಕಾರ ಸಾಧನೆ ಬಗ್ಗೆ ಅಥವಾ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ 11 ವರ್ಷದಲ್ಲಿ ಮೋದಿಯವರು ಸಾಧನೆ ಮಾಡಿದ್ದಂತೂ ತುಂಬಾ ಇದೆ, ಅದನ್ನೆಲ್ಲ ಇಲ್ಲಿ ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಜನ ಅವರ ಸರ್ಕಾರದಿಂದ ಖುಷಿ ಅದಾರ, ತುಂಬಾ ಖುಷಿ ಅದಾರ. ಮೋದಿಯವರು ಬಂದಾಗಿನಿಂದ ದೇಶ ಅಭಿವೃದ್ಧಿ ಆಗಿದೆ. ಆಮೇಲೆ ಹೊರಗಿನ ಎಲ್ಲ ದೇಶಗಳಿಗೆ ಭಾರತ ಏನನ್ನೋದು ಗೊತ್ತಾಗಿದೆ. ಅದರ ಜೊತೆಗೆ ಈಗ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು. ಪ್ರಸ್ತುತ ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ತಾವು ಬಿಜೆಪಿ ಆಗಿ ಕಾಂಗ್ರೆಸ್ಸನ್ನ ಅಥವಾ ಸಿದ್ದರಾಮಯ್ಯನವರನ್ನು ಬೈಯೋದು ಒಂದು ಭಾಗ, ಅದ್ರ ಹೊರತಾಗಿ ನಿಜವಾಗ್ಲೂ ಈಗ ಕಾಂಗ್ರೆಸ್ ಕಳೆದ 2 ವರ್ಷಗಳಿಂದ ಕೆಲಸ ಮಾಡಿದ್ರ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ ಅಥವಾ ಏನದು? ಕಾಂಗ್ರೆಸ್ ಸರ್ಕಾರ ಏನೂ ಕೆಲಸನ ಮಾಡಿಲ್ಲ, ಅದು ಕೊಟ್ಟಿದ್ದು ಬರೀ ಗ್ಯಾರಂಟಿನ ಕೊಟ್ಟಿದ್ದ. ಈ ಗ್ಯಾರಂಟಿಗಳ ಗದ್ದಲದಲ್ಲಿ ಕೆಲಸ ಮಾಡೋದನ್ನು ಕಾಂಗ್ರೆಸ್ ಟೋಟಲಿ ಮರೆತು ಬಿಟ್ಟದ. ಅಲ್ಲ, ಗ್ಯಾರಂಟಿನ ಜನರಿಗೆ ಒಳ್ಳೇದಾಗ್ಲಿಲ್ವಾ? ಜನರಿಗೆ ಅದು ದುಡ್ಡು ಬಂದಿರಬಹುದು, ಅದರಿಂದ ರಾಜ್ಯಕ್ಕಂತೂ ಏನು ಒಳ್ಳೇದಾಗಿಲ್ಲ. ಒಟ್ಟಾರೆಯಾಗಿ ಈಗ ಜನರ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಭಾವನೆ ಯಾವ ರೀತಿ ಇದೆ ನಿಮ್ದೊಂದು ಅನಿಸಿಕೆ ಪ್ರಕಾರ? ನನ್ನ ಪ್ರಕಾರ ಕಾಂಗ್ರೆಸ್ ಸರ್ಕಾರನ ಆಲ್ರೆಡಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಇವತ್ತೇ ಎಲೆಕ್ಷನ್ ಆದರೆ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ಬಿಡ್ತೈತ್ರಿ. ಈಗ 2028ಕ್ಕೆ ಮತ್ತು ವಿಧಾನಸಭೆ ಚುನಾವಣೆ ಬರುತ್ತೆ. ಈ ಮಧ್ಯ ಏನೇ ಅಂದ್ರೆ ಯಾವುದೇ ಬಾಕಿ ರೀತಿಯ ಘಟನೆಗಳು ನಡೀದೇ ಹೋದ್ರೆ 2028ಕ್ಕೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನಾ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಈ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನಾ ಕೆಲಸಗಳ ಜಿಲ್ಲಾಧ್ಯಕ್ಷರಾದ NS ಹೆಗಡೆ ಅವ್ರ ನೇತೃತ್ವದಾಗ ಭಾಳ ಚಲೋ ನಡೆಯಕತ್ತವ್ರಿ. ಮತ್ತು ಪಕ್ಷ ಸಂಘಟನೆ ನಮ್ಮ ಬಿಜೆಪಿ ಪಕ್ಷ ಅಂತೂ ಯಾವಾಗೂ ಸಂಘಟನೆ ಒಳಗೆ ಇರುತ್ತೆ, ಸಂಘಟನೆ ಮಾಡ್ಕೊತಾನೆ ಇರುತ್ತೆ. ಸಂಘಟನೆ ಚಲೋ ನಡೆದದ, ಇಲ್ಲಿ ಎಲ್ಲ ಸ್ಥಾನಗಳು ನಮೂನ ಆಗ್ತಾವ. ಆದ್ರೀಗ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿ 2, ಕಾಂಗ್ರೆಸ್ 4 ಗೆದ್ದಿತ್ತು. ಈಗ ಮತ್ತೊಬ್ರು ಶಾಸಕರು ಬಿಜೆಪಿಯಿಂದ ಕಾಂಗ್ರೆಸ್ ಹೋಗಿದ್ದಾರೆ. ಹಾಗಾಗಿ ಈಗ 5 ಮತ್ತು 5 ಕಾಂಗ್ರೆಸ್ ಶಾಸಕರಿದ್ದಾರೆ, 1 ಬಿಜೆಪಿ ಶಾಸಕರಿದ್ದಾರೆ. ಹಾಗಾಗಿ ಸಂಘಟನೆ ಕೆಲಸ ಜಾಸ್ತಿ ಆಗಬೇಕು. ಸಂಘಟನೆ ಕೆಲಸ ಆಲ್ರೆಡಿ ಜಾಸ್ತಿ ಆಗಿದೆ ಮತ್ತು ಜನರಿಗೂ ತಿಳಿದಿದೆ. ಈ ಕಾಂಗ್ರೆಸ್ನಿಂದ ಬಂದಂತಹ ಈ ಶಾಸಕರು ಏನೇನು ಮಾಡತ್ತಾರ ಅನ್ನೋದೆಲ್ಲ ಜನರಿಗೆ ಗೊತ್ತಾಗಿದೆ, ಉತ್ತರ ಕನ್ನಡ ಜಿಲ್ಲೆಯವರಿಗೆ. ಸೊ 2028ಕ್ಕೆ ಇಲ್ಲಿ 6 ಬಿಜೆಪಿನ ಆಗತ್ತೆ ರೀ. ಓಕೆ, ಈಗ ನೀವು ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಹೇಳಿದ್ರಿ, ಮತ್ತು ನೀವು ಅನಂತಕುಮಾರ್ ಹೆಗಡೆ ಅವರ ಒಂದು ಆಪ್ತ ವಲಯದಲ್ಲಿ ಮತ್ತು ಅವರ ಕಟ್ಟಾ ಬೆಂಬಲಿಗರ ಗುರ್ಸ್ಕೊಂಡಿದ್ರಿ. ಹೌದು. ಹಾಗಾಗಿ ಅವರು ಈಗ ರಾಜಕೀಯದಿಂದ ನೇಪಥ್ಯಕ್ಕೆ ಸರಿದಿರೋ ಬಗ್ಗೆ ಅಥವಾ ಒಂದು ರಾಜಕೀಯದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ? ರಾಜಕೀಯದಲ್ಲಿ ಅನಂತಕುಮಾರ್ ಹೆಗಡೆ ಅವರೇನು ಆಸಕ್ತಿ ಕಳ್ಕೊಂಡಿಲ್ಲ. ಈಗ ಅವರು ತಮ್ಮ ವೈಯಕ್ತಿಕ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಂತ ಹೊರಟಿದ್ದಾರೆ. ಅವ್ರು ಮತ್ತೆ ಬರ್ತಾರೆ. ಮತ್ತೆ ಎಲ್ಲಿಗೆ ಬರ್ತಾರೆ? ಅವ್ರು ಸಿರ್ಸಿಗೆನ ಬರ್ತಾರೆ. ಶಿರ್ಸಿಗೆ ಬರ್ತಾರೆ. ಈಗ ಮತ್ತೆ ರಾಜ್ಯಾಧ್ಯಕ್ಷ ಹುದ್ದೆ ಹಾಗೇನಾದ್ರು ವಿಚಾರ? ರಾಜ್ಯಾಧ್ಯಕ್ಷ ಹುದ್ದೆಗೇನು ಅವ್ರಿಗೆ ಈಗ ಸದ್ಯದ ಮಟ್ಟಿಗೆ ಏನು ಅಪೇಕ್ಷೆ ಇಲ್ಲ ಅವ್ರಿಗೆ. ಅಂದ್ರೆ ರಾಜಕಾರಣಕ್ಕೆ ಮಾತ್ರ ಮತ್ತೆ ಬರ್ತಾರೆ. ಅವ್ರು ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ತನಗೆ ಅಂತ ಪದೇ ಹೇಳಿಕೆ ಬರ್ತಾರೆ ಹೇಳ್ತಾರ, ಹಾಗೆ ಬರ್ತಾರ ಅವ್ರ ಬೆಂಬಲಿಗರಾಗಿ ನೀವು ಅವ್ರು ಬರ್ಬೇಕು ಅನ್ನೋದು ಅಪೇಕ್ಷೆ ತುಂಬಾ ರೀ. ರಾಜ್ಯದ ಬಿಜೆಪಿಗೆ ಶ್ರೀ ಅನಂತಕುಮಾರ್ ಹೆಗಡೆ ಅವರ ಅವಶ್ಯಕತೆ ತುಂಬಾ ಇದೆ, ಇನ್ನ ಬಾಳ ಬಲ ಆಗ್ತದ. ಈಗ ಯಲ್ಲಾಪುರ ಕ್ಷೇತ್ರದಲ್ಲಿ ಹೆಬ್ಬಾರನ್ನ ಒಂದ್ ಹಂತಕ್ಕೆ ಎದುರಿಸ್ಬೇಕು ಹೇಳಾದ್ರೆ ಅನಂತಕುಮಾರೇ
ಅದಕ್ಕೆ ಸರಿಸಾಟಿ ಹೇಳುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಯಲ್ಲಾಪುರಕ್ಕೆ ಅನಂತಕುಮಾರ್ ಹೆಗಡೆ ಅವರು ಬಂದ್ರೆ ಸ್ವಾಗತ ಮಾಡ್ತೀರಾ? ಯಲ್ಲಾಪುರಕ್ಕೆ ಅನಂತಕುಮಾರ್ ಹೆಗಡೆ ಅವ್ರು ಬಂದ್ರೆ ಅತಿ ಖುಷಿಯಿಂದ ಸ್ವಾಗತ ಮಾಡ್ತೀವಿ. ಓಕೆ. ಹಾಗೆ ಈಗ ಮುಂದಿನ ಬಾರಿ ಈಗೇನು ಅಲ್ಲಿ ಹೆಬ್ಬಾರು ಬಿಜೆಪಿನ ಶಾಸಕರು ಇದ್ದಿದ್ರು, ಈಗ ಬಿಜೆಪಿಯಿಂದ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗ ಮುಂದಿನ ಒಂದು ವಿಧಾನಸಭಾ ಚುನಾವಣೆಗೆ ಯಲ್ಲಾಪುರ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಅಭ್ಯರ್ಥಿಗಳು ಯಾರಾಗ್ತಾರೆ ಅಂತ ನಿಮ್ಮ ಅನಿಸಿಕೆ? ಅದರ ಪ್ರಧಾನವಾಗಿ ಒಂದು ಭಾವನೆ ಕೇಳಿ ಬರ್ತಾ ಇರೋದು, ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಸಹ ಒಂದು ಬಿಜೆಪಿಯಿಂದ ಆಕಾಂಕ್ಷಿ ಅದ್ರ ಜೊತೆಗೆ ಅಭ್ಯರ್ಥಿ ಆಗ್ಬೋದು ಹೇಳುವಂತ ಭಾವನೆಗಳು ಕೇಳಿ ಬರ್ತಾ ಇದೆ. ನಾ ಏನ ಆಕಾಂಕ್ಷಿ ಏನಲ್ರಿ, ಪಕ್ಷದೊಳಗೆ ಒಂದು ಖುಷಿಯಿಂದ ಕೆಲಸ ಮಾಡಕತ್ತೇನಿ, ಒಂದು ದೇಶಕ್ಕೆ ಕೆಲಸ ಮಾಡತ್ತೇನಿ. ನಾ ಏನು ಆಕಾಂಕ್ಷಿ ಅಲ್ಲ. ಅಲ್ಲಿ ಯಲ್ಲಾಪುರ ಭಾಗದಾಗ ಆಕಾಂಕ್ಷಿಗಳು ಭಾಳ ಇದಾರ. ಆದ್ರೆ ನಮ್ಮ ಪ್ರಕಾರ ಕಮಲ ಪಕ್ಷದ ಅಭ್ಯರ್ಥಿ ಕಮಲ ಚೆನ್ನೇನ. ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಒಂದು ಹೋಪ್ಪಿದೆ. ಎಲ್ರ ಜನರು ವಿಶ್ವಾಸ ಗಳಿಸಿದಾರ. ಮತ್ತು ನಾ ಅಂತೂ ಆಕಾಂಕ್ಷಿ ಅಲ್ಲ. ನೀವು ಆಕಾಂಕ್ಷಿ ಅಲ್ಲ. ಪಕ್ಷ ನಿಮ್ಗೆ ಟಿಕೆಟ್ ಕೊಟ್ರೆ ಏನ್ ಮಾಡ್ತೀರಿ? ಕೊಟ್ರೆ ನಿಲ್ತೇನ್ರಿ. ಪಕ್ಷ ಕೊಟ್ರೆ ನಿಲ್ತೇನೆ. ಫೈನಲಿ ಪಕ್ಷದ ನಿರ್ಧಾರ. ಅದೇ ಪಕ್ಷ ಯಾವ್ದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಬೆಳೆಸ್ಬೇಕು ಅಥವಾ ಅವ್ರಿಗೆ ಮಾಡ್ಬೇಕು. ಈ ಕಳೆದ ಬಾರಿ ಅಮಿತ್ ಶಾ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್, ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋ ಸಾಧ್ಯತೆ ಇದೆಯಾ? ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡೋ ಸಾಧ್ಯತೆನ ಭಾಳ ಇದೆ ರೀ ಈ ಸಲ. ಈಗ ಕಳೆದ ಬಾರಿ ವಿಜೇಂದ್ರ ಅವರು ಬಂದಾಗ ಪಕ್ಷದ ಒಬ್ಬ ನಿಷ್ಠಾವಂತರಿಗೆ ಟಿಕೆಟ್ ಕೊಡ್ತೀವಿ ಹೇಳುವಂತದನ್ನ ಅವ್ರು ಯಲ್ಲಾಪುರದಲ್ಲೇ ಹೇಳಿದ್ರು, ಜನಾಕ್ರೋಶ ಯಾತ್ರೆಯಲ್ಲಿ ಹೇಳಿದ್ರು. ಹೌದು, ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಯಲ್ಲಾಪುರ ಮುಂದಿನ ಬಾರಿ ಟಿಕೆಟ್ ಕೊಡ್ತೀವಿ ಅಂತ. ಸಾಮಾನ್ಯ ಕಾರ್ಯಕರ್ತರಿಗೆ ಯಾರು ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತರು ಯಾರು? ತುಂಬಾ ಜನ ಇದಾರೆ ಯಲ್ಲಾಪುರ ಕ್ಷೇತ್ರದಾಗ. ಓಕೆ, ಒಳ್ಳೊಳ್ಳೆ ಕೆಲಸ ಮಾಡೋರು ಎಲ್ಲರೂ ಇದ್ದಾರೆ. ಹರಿಪ್ರಕಾಶ್ ಕೋಣೆಮನೆಯವರು ಅದರಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಚಲೋ ಅನಿಸ್ತಾರ. ಅವ್ರೇನ್ ನನ್ನ ಫ್ರೆಂಡ್ ಅಲ್ಲ ಏನಲ್ಲ, ನಾವು ಅವ್ರ ಕಾರ್ಯಚಟುವಟಿಕೆಗಳನ್ನ ನೋಡ್ತೀವಲ್ರಿ, ಚಲೋ ಅನ್ನಿಸ್ತದ. ಈ ಒಟ್ಟಾರೆಯಾಗಿ ನಿಮ್ಮ ಕ್ಷೇತ್ರದ ಸಂಘಟನಾ ಕೆಲಸದ ಬಗ್ಗೆ ಪಕ್ಷದ ಮಂಡಲಾಧ್ಯಕ್ಷರು ಇರ್ಬೋದು, ಒಟ್ಟಾರೆಯಾಗಿ ಹೇಗೆ ಸಂಘಟನಾ ಕೆಲಸ ಹೇಗೆ ನಡೆಯುತ್ತೆ? ಮಂಡಲಾಧ್ಯಕ್ಷ ಶ್ರೀ ಪ್ರಸಾದ್ ಹೆಗಡೆ ಅವರು ಚೆನ್ನಾಗಿ ಮಾಡ್ತಿದಾರ್ರಿ. ಅದಕ್ಕೆ ಸಹಕಾರ ಜಿಲ್ಲಾಧ್ಯಕ್ಷ ಶ್ರೀ NS ಹೆಗಡೆ ಅವರು, ಇವರೆಲ್ಲ ಅವ್ರವ್ರ ಸಹಕಾರ ಚಲೋ ಕೊಡತ್ತಾರ. ಈಗ ಸಂಘಟನೆ ಮಾತ್ರ ಬಹಳ ಚಲೋ ನಡೆದದ್ರಿ ಎಲ್ಲಿ ಯಲ್ಲಾಪುರದಲ್ಲಿ. ಮತ್ತೊಂದು ಒಂದೇನು ಕೇಳಿದ್ರೆ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಯಲ್ಲಾಪುರ ಅತ್ಯಂತ ವಿಶಿಷ್ಟವಾಗಿದ್ದು. ಹೌದು, ಎಲ್ಲಾ ಸಮುದಾಯದ ಜನರನ್ನು ಒಳಗೊಂಡಿರುವಂತದ್ದು. ಎಲ್ಲಾ 3 ತಾಲೂಕನ್ನು ತಗೊಳುತ್ತೆ. ಯಲ್ಲಾಪುರ ಹೌದು, ಮುಂಡಗೋಡ್ ಹೌದು, ಬನವಾಸಿ, ಶಿರಸಿ, ಬನವಾಸಿ. ಹಾಗಾಗಿ ಯಲ್ಲಾಪುರ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗೋದು ಸುಲಭದಲ್ಲ. ಹೌದು, ಮತ್ತೆ ಅದರಂತ ಖಡಕ್ ಹೆಬ್ಬಾರ ಅಂತ ಎದುರಿಸಲಿಕ್ಕೆ ಒಬ್ಬ ಗಟ್ಟಿ ನಾಯಕತ್ವನೇ ಬೇಕು. ಗಟ್ಟಿ ನಾಯಕತ್ವ ಈ ಸಲ ಇದೆ ರೀ, ಗಟ್ಟಿ ಆಗಿದಾರ್ರಿ. ನಮ್ಮ ಪಕ್ಷದಲ್ಲಿ ಗಟ್ಟಿ ಆಗಿದಾರ. ಹೆಬ್ಬಾರನ್ನ ಎದುರಿಸ್ತಾರ. ಮತ್ತೆ ಹೆಬ್ಬಾರರ ಬಗ್ಗೆ ಜನರಿಗೂ ಗೊತ್ತಾಗ್ಯದ. ಒಮ್ಮಿಲ್ಲೆ ಒಮ್ಮಿಲ್ಲೆ ಜನರಿಗೂ ಗೊತ್ತಾಗ್ಯದ. ಈ ಸರ್ತಿ ಹೆಬ್ಬಾರ ಸೋಲ್ತಾರ್ರಿ. ಹೆಬ್ಬಾರು ಈ ಬಾರಿ ಸೋಲೋದು ಪಕ್ಕ. ಸರ್, ಈಗ ತಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಅಡಾಕ್ ಕಮಿಟಿ ಅಧ್ಯಕ್ಷರಾಗಿದ್ದೀರಿ. ಹೇಗೆ ಸಂಘಟನೆ ಹೇಗೆ ನಡೀತಾ ಇದೆ? ಸಮುದಾಯದ ಅಭಿವೃದ್ಧಿ ಪರವಾಗಿ ಯಾವ ರೀತಿ ಕಾರ್ಯಚಟುವಟಿಕೆಯನ್ನ? ಈಗ ನಾನು ಉತ್ತರ ಕನ್ನಡ ಜಿಲ್ಲಾ ವೀರಶೈವ ಲಿಂಗಾಯತ್ ಮಹಾಸಭಾ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಡಾಕ್ ಕಮಿಟಿ ಅಧ್ಯಕ್ಷ ಈಗ ಮೊನ್ನೆ ಜೂನ್ 21 ಈಗ ಮೊನ್ನೆ 22ರಿಂದ ನಾನು ಓಡಾಡ್ತಿದ್ದೀನಿ. ಸದಸ್ಯರನ್ನ ಮಾಡ್ಬೇಕು. ಇಲ್ಲಿ ಸದಸ್ಯರ ಸಂಖ್ಯೆ ತುಂಬಾ ಕಡಿಮೆ ಇದೆ ರೀ. ಎಷ್ಟಿದೆ ಅದು? ಈಗ 800 ಚಿಲ್ಲರೆ ಇಷ್ಟೇ ಇದೆ. ಅದನ್ನ ಇನ್ನ ಸದಸ್ಯರನ್ನ ಜಾಸ್ತಿ ಮಾಡ್ಬೇಕು. ಆಮೇಲೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಲಿಂಗಾಯತ್ ಸಮುದಾಯ ಇದೆ ರೀ. ಮುಂಡಗೋಡದಲ್ಲಿದೆ, ಬನವಾಸಿಯಲ್ಲಿದೆ, ದಾಂಡೇಲಿಯಲ್ಲಿದೆ, ಹಳಿಯಾಳದಲ್ಲಿದೆ, ಯಲ್ಲಾಪುರದಲ್ಲಿದೆ, ಸಿರಸಿ, ಸಿದ್ದಾಪುರ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಹಂಚೋಗಿದ್ದಾರೆ. ಅಲ್ಲಿ ಎಲ್ಲ ಕಡೆ ಓಡಾಡಿ ಇದೊಂದು ನಮ್ಮ ಸಮುದಾಯದ ಕೆಲಸ ಮಾಡೋದು. ಸಮುದಾಯ ಅಂದ್ರೆ ನಾವೇ ಹಿಂದೂ ಧರ್ಮ ಒಂದ, ನಾವೆಲ್ಲ ಹಿಂದೂಗಳು ಒಂದೇ. ಆದ್ರೆ ಅದರಲ್ಲಿ ಇದೊಂದು ಒಂದು ಜವಾಬ್ದಾರಿ ಕೊಟ್ಟಿದಾರ ಅಂತ ಹೇಳಿ ಎಲ್ಲ ಸಮುದಾಯಗಳು ಗಟ್ಟಿ ಆದ್ರೆ ಮಾತ್ರ ಹಿಂದೂಗಳು ಗಟ್ಟಿ ಆಗ್ತಾರೆ, ಸಮುದಾಯ ಗಟ್ಟಿ ಆಗುತ್ತೆ. ಹೀಗಾಗಿ ಮಾಡ್ತಾ ಇದೀವ್ರಿ. ಮುಂದಿನ ದಿನದಲ್ಲಿ ಇಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಮಾಡಿ ನಮ್ಮ ಟೋಟಲ್ ನಮ್ಮ ಹಿಂದೂ ಸಮುದಾಯ ಗಟ್ಟಿ ಮಾಡೋದ್ರಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಶಿವಲಿಂಗಯ್ಯ S ಅಲ್ಲಯ್ಯನವರ ಮಠ್ ಇವರಿಗೆ
ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಬಗ್ಗೆ ನನಗೆ ಶ್ರೀ ಅನಂತಮೂರ್ತಿ ಅವರು ಹೇಳಿದ್ದಾರ್ರಿ. ನಾನು ಈ ನ್ಯೂಸ್ ಚಾನಲ್ ನೋಡ್ತಿರ್ತೇನೆ. ಮೊನ್ನೆ ಇವ್ರು ಬಂದಿದ್ರು, ಲಿಂಗರಾಜ್ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷ, ಹರಿಪ್ರಕಾಶ್ ಕೋನೆಮನೆ ಅವ್ರ ಇಂಟರ್ವ್ಯೂ ಮತ್ತು ಉಳಿದ ಎಲ್ಲರದು ನೋಡ್ತಿರ್ತೇನೆ. ವಿಶ್ವಂಬರ ಟಿವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚೆನ್ನಾಗಿ ನಡೆಯಕತ್ತೈತ್ರಿ. ನನಗೆ ಇಲ್ಲಿ ಭಾಷೆ ಮಾತಾಡಕ್ಕೆ ಬರಂಗಿಲ್ಲ, ತಪ್ಪು ತಿಳಿಬೇಡ್ರಿ. ಭಾಳ ಚಲೋ ನಡೆಯತೈತಿ. ವಿಶ್ವಂಬರ ಟಿವಿಗೆ ಭಾಳ ಒಳ್ಳೇದಾಗ್ತೈತಿ. ಮುಂದಿನ ದಿನಮಾನದಾಗ ಇದು ಭಾಳ ದೊಡ್ಡ ಮಟ್ಟಿಗೆ ಬೆಳಿತೈತಿ ವಿಶ್ವಂಬರ ಟಿವಿ. ಧನ್ಯವಾದ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.